ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರದ ಕನಕವತಿ ರುಕ್ಮಿಣಿ ವಸಂತ್ ಅವರಿಗೆ ಒಂದು ವೈರಲ್ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರ್ ಚರ್ಚೆ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಸೈಬರ್ ಕ್ರೈಮ್ಗೆ ದೂರು ಕೊಡುವುದಕ್ಕೆ ನಟಿ ರುಕ್ಮಿಣಿ ವಸಂತ್ ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಕಿನಿ ಧರಿಸಿರುವಂತಹ ಫೇಕ್ ಫೋಟೋ ವೈರಲ್ ಆಗಿತ್ತು. ವೈರಲ್ ಆಗಿದ್ದು AI ಫೋಟೋ ಅಂಥೇಳಿ ರುಕ್ಮಿಣಿ ವಸಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಊಹಾಪೋಹಕ್ಕೆ ಕಿವಿಗೊಡಬೇಡಿ ಅಂಥೇಳಿ ನಟಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಕಾಂತಾರದ ಕನಕವತಿಗೆ ಯಾರು ಕಾಟ ಕೊಟ್ಟಿದ್ರಲ್ಲ ಕೀಚಕರು, ಅವರ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರುವಂಥದ್ದು ರುಕ್ಮಿಣಿ ವಸಂತ್. ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ, ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ರುಕ್ಮಿಣಿ ವಸಂತ್. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ಬಹಳ ಡಿಮ್ಯಾಂಡ್ ಇದೆ ರುಕ್ಮಿಣಿ ವಸಂತ್ ಅವರಿಗೆ. ಅವರ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಈ ಥರದ ಡ್ರೆಸ್ಸನ್ನು ಕೂಡ ರುಕ್ಮಿಣಿ ವಸಂತ್ ಅವ್ರು ಹಾಕೋದಕ್ಕೆ ಸಾಧ್ಯನಾ ಅಂಥೇಳಿ ಹಲವರು ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು. ಬಟ್ ಈಗ ಆ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಸ್ವತಃ ರುಕ್ಮಿಣಿ ವಸಂತ್ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಈ ರೀತಿ ಡಿಫೇಕ್ ಮಾಡೋದು, AI ಫೋಟೋವನ್ನು ಕ್ರಿಯೇಟ್ ಮಾಡುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ರಶ್ಮಿಕಾ ಮಂದಣ್ಣಗಾಗಿತ್ತು, ಹಲವು ನಟಿಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು. ಈಗ ರುಕ್ಮಿಣಿ ವಸಂತ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ? ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಕೂಡ ಈ ಸೈಬರ್ ಕಳ್ಳರ ಹಾವಳಿ ಯಾವ ರೀತಿ ಇರುತ್ತೆ, ಫೇಕ್ ಫೋಟೋಗಳನ್ನು ಮಾಡೋದು, ಅವರ ಮಾನಹಾನಿಯನ್ನು ಮಾಡೋದು, ಸೊ ಅದು ನಿರಂತರವಾಗಿ ನಡೀತಾ ಇದೆ. ಎಷ್ಟೇ ಇದರ ಬಗ್ಗೆ ಸೈಬರ್ ಠಾಣೆಗಳಿಗೆ ದೂರನ್ನ ಕೊಟ್ಟರೂ ಕೂಡ ಕಾಣಿಸ್ತಾ ಇಲ್ಲ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಕೂಡ ತುಂಬಾ ರಿಗ್ರೆಟ್ ಅನ್ನ ವ್ಯಕ್ತಪಡಿಸಿ ತುಂಬಾ ಬೇಜಾರನ್ನ ಹೇಳ್ತಾ ಇದ್ರು. ಈ ರೀತಿ ಆಗ್ಬಾರ್ದು, ಯಾವ ರೀತಿ ನಟಿಯರಿಗೆ ಆದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸೈಬರ್ ಪೊಲೀಸರು ಈ ವಿಚಾರದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಈಗ ರುಕ್ಮಿಣಿ ವಸಂತ್ ಅವರ ಸರದಿ ಅವರದ್ದು ಕೂಡ ಬೆಳಗ್ಗೆನಿಂದ ಆ ಫೋಟೋ ಒಂದು ವೈರಲ್ ಆಗಿತ್ತು. ಅವರು ಬಿಕಿನಿಯನ್ನ ಧರಿಸಿಕೊಂಡು ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಇಮೇಜ್. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ರೀತಿ AI ಆಧಾರಿತ ಒಂದು ಫೋಟೋಗಳು ಅದು ರಿಯಲ್ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಸೊ ಅದು ಸುಳ್ಳು ಅನ್ನುವಷ್ಟರಲ್ಲಿ ಎಲ್ಲಾ ಕಡೆ ವೈರಲ್ ಆಗುತ್ತೆ, ಎಲ್ಲಾ ಕಡೆ ಹಬ್ಬಿರುತ್ತೆ ಆ ಫೋಟೋ. ರುಕ್ಮಿಣಿ ವಸಂತ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇನೆ. ಆಕೆ ಈಗ ಬಹುಬೇಡಿಕೆಯ ನಟಿ ಕಾಂತಾರ ಸಿನಿಮಾದ ಬಳಿಕ. ಸೊ ಈಗ ಆಕೆ ಹೊಸದೊಂದು ಸಿನಿಮಾದಲ್ಲಿ ಬಿಕಿನಿಯನ್ನ ಧರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ರೀತಿಯ ಮಾಡಿದ್ರ ಅವರು ಅನ್ನುವಂತಹ ಕೂಡ ಚರ್ಚೆಯಾಗಿತ್ತು. ಸೊ ಈಗ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಇದು ಫೇಕ್ ಫೋಟೋ, ದಯವಿಟ್ಟು ಯಾರು ಕೂಡ ಇದನ್ನ ನಂಬೋದಕ್ಕೆ ಹೋಗಬೇಡಿ. ಈ ರೀತಿ ನನ್ನ ಮಾನಹಾನಿಯನ್ನ ಮಾಡಲಾಗುತ್ತೆ, ಇದನ್ನ ನಾನು ಸಹಿಸೋದಿಲ್ಲ. ಸೈಬರ್ ಪೊಲೀಸರಿಗೂ ಕೂಡ ದೂರನ್ನ ಕೊಡೋದಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಯಾರು ಈ ಫೋಟೋವನ್ನ ಹರಿಯ ಬಿಟ್ಟಿದ್ದು ಏನು ಅನ್ನುವಂಥದ್ರ ತನಿಖೆ ಆಗ್ಬೇಕು ಅನ್ನುವಂತಹ ಆಗ್ರಹವನ್ನ ಅವರು ಜೊತೆಗೆ ಅವರ ಟೀಮ್ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಪೊಲೀಸರು ಯಾವ ರೀತಿ ಈ ಪ್ರಕರಣವನ್ನ ತೆಗೆದುಕೊಳ್ತಾರೆ ಏನು ಅಂತ ನೋಡ್ಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಸೈಬರ್ ಕ್ರೈಮ್ಗೆ ದೂರನ್ನು ಕೊಡೋದಕ್ಕೆ ನಟಿ ರುಕ್ಮಿಣಿ ವಸಂತ್ ಮುಂದಾಗಿದ್ದಾರೆ. ನೋಡೋಣ ಕೀಚಕರನ್ನ ಬಲಿ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರಾ ಅಂತ. ಇತ್ತೀಚೆಗಂತೂ ಬಹಳಷ್ಟು ನಟಿಮಣಿಯರಿಗೆ ಈ ರೀತಿ AI ಮೂಲಕ, ಡಿಫೇಕ್ ಬಳಸಿಕೊಳ್ಳುವ ಮೂಲಕ ಫೋಟೋವನ್ನು ಕ್ರಿಯೇಟ್ ಮಾಡಿ ಹರಿಬಿಟ್ಟು ಲೈಕ್ಸು, ಕಮೆಂಟ್, ಶೇರ್ಸ್ಗೋಸ್ಕರ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಒಂದು ಕೃತ್ಯಗಳನ್ನು ನಡೆಸುವಂತಹ ಕೆಲಸ ಆಗ್ತಾ ಇದೆ. ಈಗ ಅದರ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸವನ್ನು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನು ಕಾಂತಾರದ ಕನಕವತಿ ಮಾಡಿದ್ದಾರೆ. ಪೊಲೀಸರ ಆ್ಯಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕು.